ಹಿಂದೂ ಮುಸ್ಲಿಂ ಗೆದ್ದು ಕಟ್ಟೋದು ಎಲ್ಲ ಬರೀ ಬಿಲ್ಡಪ್ ಅಂತ 100% ಅವನು 420 ವ್ಯಾಪಾರನೇ. ನೇಮ್ ಏನು ಹೇಳೋದಂತ ಅವಶ್ಯಕತೆ ಇಲ್ಲ. ಅವನೇನಂತ ಧನಂದಾರಿ ಫ್ಯಾಮಿಲಿ ಏನು ಹುಟ್ಟಿಲ್ಲ. ನಾವ್ ಏನೇ ಪ್ರಶ್ನೆ ಕೇಳಿದ್ರು ಅದನ್ನ ಮುಸ್ಲಿಂಗೆ ಕನ್ವರ್ಟ್ ಮಾಡ್ತಾನೆ, ಆಮೇಲೆ ರಾಮನ್ಗೆ ಕನ್ವರ್ಟ್ ಮಾಡ್ತಾನೆ. 44 ಲಕ್ಷ ಕೋಟಿ ಕೊಟ್ಟು ಎಲ್ಲಾ ಚಾನೆಲ್ ಬುಕ್ ಮಾಡ್ಬಿಟ್ಟು ಇದೆಲ್ಲ ಬೇಕಾಗಿರೋದು. ರಾಮ ಕೃಷ್ಣ ಮುಸ್ಲಿಮ್ರು ಎಲ್ಲಾರು ಇರ್ತಾರೆ ಈ ದೇಶದಲ್ಲಿ. ನೀನೇನ್ ಮಾಡಿದ್ಯಾ? ಗುಗ್ಗು ಜನ ಓ ರಾಮ್ 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 ಲಲ್ಲ ರಾಮ್ ಲಲ್ಲ ರಾಮ್ ಲಲ್ಲ, ಓ ಕಾಶಿ 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 ಅಂತಾರೆ. ಈ ಮುಸ್ಲಿಂ ಅವರು ನಮ್ಮ ಪಾಕಿಸ್ತಾನದವರು ನಮ್ಮ ದೇಶನ ಆಂಜನೇಯ ಎತ್ಕೊಂಡೋದಂಗೆ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ತರ ಕ್ರಿಯೇಟ್ ಮಾಡಿ ಜನಗಳಲ್ಲಿ ಭಯ ಹುಟ್ಟಿಸಿದ್ದಾರೆ ಸರ್. ಅಂತದ್ದು ಕೋಟಿ ಇದೆ ಸರ್ ಅವ್ನು ಇವತ್ತಿಗೇನು ಬೆಳಿಗ್ಗೆ ಮಾತಾಡ್ತಾನೆ ಅದೆಲ್ಲ ಸುಳ್ಳೆ. ಭಯ, ಇಡಿ ಭಯ, ಬಿಡಿ ಭಯ. ಅನ್ಎಜುಕೇಟೆಡ್ ಬ್ರೂಟ್ಗಳಿಗೇನೆ ಆ ತಲೆ ಓಡೋದು. ಲೀಸ್ಟ್ ಡರ್ಟಿಯೆಸ್ಟ್ ಫೆಲೋ ಆನ್ ಅರ್ತ್ ಅಂದ್ರೆ 140 crores ಅಲ್ಲಿ ಐ ಥಿಂಕ್ ಈ ಇಸ್ ದಿ ಫಸ್ಟ್. ಪುಲ್ವಾಮಾ ನಡೆದೇ ಇಲ್ಲ. ರಾತ್ರಿ 3 ಗಂಟೆಯಲ್ಲಿ ಗ್ರಾಫಿಕ್ ಮಾಡಿ ಬಿಟ್ಟ ಅದನ್ನ. 140 ಕೋಟಿಲಿ ಯಾರಾದ್ರೂ ಬೇಸರನೇ ಇಲ್ಲ, ಯಾರು ಬೇಕಾದ್ರೆ ಆಗ್ಬೋದು. ಯಾಕಂದ್ರೆ ಇವನೇ ಲೋಯೆಸ್ಟ್ ಅಂಡ್ ಡರ್ಟಿಯೆಸ್ಟ್ ಫೆಲೋ ಆನ್ ದಿ ಅರ್ತ್. ಇವನೇ ಆಗಿರೋವಾಗ, ದೇವೇಗೌಡನೇ ಆಗಿರೋವಾಗ ಈ ದೇಶದಲ್ಲಿ ಯಾರಾದ್ರೂ ತಪ್ಪಿಲ್ಲ. ಇದು ನನ್ನ ಕಂಠಘೋಷವಾದ ಮಾತು. ನೆಕ್ಸ್ಟ್ ಪ್ರಶ್ನೆ ಕೇಳಿ. ಅಲ್ಲ ಸರ್, ಯಾಕೆ ಆಗ್ಬಾರ್ದು ಅಂತ ನೀವ್ ಹೇಳ್ತಾ ಇದ್ದೀರಿ? ಜನಗಳಿಗೆ ಹಿಂದೂ ಮುಸ್ಲಿಂಗೆ ಜಗಳ ತಂದಿಕ್ಬಿಟ್ಟು ಮಜಾ ತಗೊಂತವನು. ಒಂದು, ನೀವೇನೇ ಪ್ರಶ್ನೆ ಕೇಳಿ, ಇವಾಗ ನಿಮ್ಮನ್ನೆಲ್ಲ ಬುಕ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾರನು. ಆಲ್ ಓವರ್ ವರ್ಲ್ಡ್ ಅಲ್ಲಿ 44 ಲಕ್ಷ ಕೋಟಿ ಕೊಟ್ಟು ಎಲ್ಲಾ ಚಾನೆಲ್ ಬುಕ್ ಮಾಡ್ಬಿಟ್ಟವ್ರು. ಯಾರು? ಇವಾಗ ನಾನು ಹೇಳ್ತಾ ಇದೀನಲ್ಲ, ಮಹಾನ್ ಭಾವ. ನೇಮ್ ಏನು ಹೇಳೋದಂತ ಅವಶ್ಯಕತೆ ಇಲ್ಲ. ಅವನೇನಂತ ಧನಂದಾರಿ ಫ್ಯಾಮಿಲಿ ಏನು ಹುಟ್ಟಿಲ್ಲ. ಆಫ್ಟರ್ ಆಲ್ ಒಂದು ಲೀಸ್ಟ್ ಫೆಲೋ ಅಲ್ಲಿ ಹುಟ್ಟಿರೋದು. ಅವನಿಗೆ ಅಷ್ಟೊಂದು ಗೌರವ ಕೊಡೋ ಅವಶ್ಯಕತೆ ಕೂಡ ಇಲ್ಲ ನನ್ನ ಪ್ರಕಾರ. ಇನ್ನೇನು ನೆಕ್ಸ್ಟ್ ಕ್ವಶನ್ ಕೇಳಿ. ಅಲ್ಲ ಸರ್, ಹೆಂಗ್ ಹೇಳ್ತೀರಾ ನೀವೇನು ಮಾಡಿಲ್ಲ, ಅವ್ರ ಹೆಸರು ತಗೊಳಕ್ಕೆ ನೀವು ಇಷ್ಟೊಂದು ಹಿಂಜರಿತಿದ್ದೀರಾ ಅಂತಂದ್ರೆ, ಸೊ ಅವ್ರು ಏನ್ ಮಾಡಿಲ್ಲ ಅನ್ನೋದು ಒಂದು ಹೇಳ್ತೀರಾ ಸರ್? ಸರ್, ಏನ್ ಮಾಡಿದ್ದಾನೆ ಅಂತ ಹೇಳ್ಬೇಕು ಹೇಳಿ. ಇವಾಗ ನೀವು ಏನೋ ಒಂದು ಫಸ್ಟ್ ನಾವು ಆರ್ಥಿಕವಾಗಿ ಬೆಳೆಯೋದು ನೋಡ್ಬೇಕು. ನಾವ್ ಏನೇ ಪ್ರಶ್ನೆ ಕೇಳಿದ್ರು ಅದನ್ನ ಮುಸ್ಲಿಂಗೆ ಕನ್ವರ್ಟ್ ಮಾಡ್ತಾನೆ, ಆಮೇಲೆ ರಾಮನ್ಗೆ ಕನ್ವರ್ಟ್ ಮಾಡ್ತಾನೆ. ಇದೆಲ್ಲ ಬೇಕಾಗಿರೋದು. ರಾಮ ಕೃಷ್ಣ ಮುಸ್ಲಿಮ್ರು ಎಲ್ಲಾರು ಇರ್ತಾರೆ ಈ ದೇಶದಲ್ಲಿ. ನೀನೇನ್ ಮಾಡಿದ್ಯಾ? ನೀನ್ ಹೇಳಿದ್ದು ಒಂದಾದ್ರೂ ನಡ್ಕೊಂಡಿದ್ಯಾ? ಏಕೆ 15 ಲಾಕ್ ಘಾಲ್ ದೂಂಗಾ ಅಂದ್ರ 15 ಶಪ್ಪಾನು ಹಾಕ್ಲಿಲ್ಲ. ಹೇ ಕರ್ದುಂಗ, ಹೋ ಬಂಡಲ್ छोड़ूंಗ, ಹೇ ಬಂಡಲ್ छोड़ूंಗ ಅಂತ ಬರೀ ಬಂಡಲ್ಲೇ ಅವ್ನು ಯಾವ್ದು ಮಾಡಲ್ಲ. ಜನಗಳ ನಾಡಿ ಚೆನ್ನಾಗಿ ಇಟ್ಕೊಂಡವನೆ. ಈ ನನ್ನ ಮಕ್ಕಳಿಗೆ ರಾಮನ್ ತೋರಿಸಿ ತುರ್ಕರ್ನ ಮೇಲೆತ್ತಾನೆ. ಈಗ ಗೊತ್ತಿಲ್ಲ ಈ ಗುಗ್ಗು ಜನ ಓ ರಾಮ್ 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 ಲಲ್ಲ ರಾಮ್ ಲಲ್ಲ ರಾಮ್ ಲಲ್ಲ, ಓ ಕಾಶಿ 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 ಅಂತಾರೆ. ಏನ್ ಕಾಶಿ ನೋಡಿಲ್ವಾ? 5000 ವರ್ಷದಿಂದ ಕಾಶಿ ಇರ್ಲಿಲ್ವಾ? 5000 ವರ್ಷದಿಂದ ರಾಮರ ದೇವಸ್ಥಾನ ಇರ್ಲಿಲ್ವಾ? ಏನ್ ಪೂಜೆ ನಿಲ್ಸ್ಬಿಟ್ಟಿದ್ರಾ? ಏನಿಲ್ಲ, ಅವನಿಂದ ಏನು ಆಗಲ್ಲ. ಸುಮ್ಮನೆ ಜನಕ್ಕೆ ಒಂದು ಡೈವರ್ಟ್ ಮಾಡಿ ಬಿಟ್ಟಿದ್ದಾನಷ್ಟೇ. ಈ ಗುಗ್ಗು ಜನ ಅಯ್ಯೋ ಮೋದಿ ಏನೋ ಈ ಮುಸ್ಲಿಂ ಅವರು ನಮ್ಮ ಪಾಕಿಸ್ತಾನದವರು ನಮ್ಮ ದೇಶನ ಆಂಜನೇಯ ಎತ್ಕೊಂಡೋದಂಗೆ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ತರ ಕ್ರಿಯೇಟ್ ಮಾಡಿ ಜನಗಳಲ್ಲಿ ಭಯ ಹುಟ್ಟಿಸಿದ್ದಾರೆ. ಇದು ಮೇನ್ ಸೀನ್. ಪಾಪ ಭಯ ಜನಕ್ಕೆ, ಅಯ್ಯೋ ನಾಳೆ ಬಂದು ಪಾಕಿಸ್ತಾನದವ್ರು ಎತ್ಕೊಂಡು ಹೋಗ್ಬಿಡ್ತಾರೆ ನಮ್ಮನ್ನ. ಯಾರು ಈ ದೇಶನ ಅಲ್ಲಾಡ್ಸಕ್ಕಾಗಲ್ಲ. 1 ಇಂಚ್ ಜಾಗ ಕೂಡ ಈ ದೇಶದ ಭಾರತ್ ಮಾತಾ ದೇಶದ್ದು 1 ಇಂಚ್ ಯಾರು ಅಲ್ಲಾಡ್ಸಕ್ಕಾಗಲ್ಲ. ರಾಕ್ಷಸರ ಕೈನಲ್ಲೇ ಆಗ್ಲಿಲ್ಲ, ಇನ್ ಇವನ್ ಯಾರು ಇವನು ಅಲ್ಲಾಡ್ಸಕ್ಕೆ? ಸುಮ್ಮನೆ ಕ್ರಿಯೇಟ್ ಮಾಡ್ತಾನೆ. ಪಬ್ಲಿಕ್ ಪಾಪ ಭಯ ಬೀಳ್ತಾರೆ. ಅಯ್ಯೋ ಏನು ನಮ್ಮದು ಬೇರೆಯವ್ರು ಬಂದ್ಬಿಟ್ರೆ ನಮ್ಮದು ಮುಸ್ಲಿಂ ದೇಶ ಮಾಡ್ಬಿಡ್ತಾರೇನೋ ಅನ್ನೋ ತರ ಸೀನ್ ಕ್ರಿಯೇಟ್ ಮಾಡ್ಬಿಡ್ತಾನೆ. ನೆಕ್ಸ್ಟ್ ಕ್ವೆಶ್ಚನ್. ಅದೇ ತರನೇ ಹೇಳ್ತಿದಾರಲ್ಲ, ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗ ಕಾಂಗ್ರೆಸ್ ಕೈಗೆ ಸರ್ಕಾರ ಹೋಯ್ತು ಅಂತಂದ್ರೆ ನೆಕ್ಸ್ಟ್ ಅದೇ ತರ ಆದ್ರೂ ಆಗ್ಬೋದು ಅಂತ ಅಂದ್ಬಿಟ್ಟು ಜನಗಳು ನೋಡಿ, ಅದು ಇನ್ನು ಅಂಡರ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದೆ. ಅದನ್ನ ಕೂಗಿರೋದೇ ಬಿಜೆಪಿ ಅವರು. ಪ್ರೂವ್ ಆಗಿದೆ FSL ಅಲ್ಲಿ. ಅದನ್ನ ಕೂಗ್ಸೋದೆಲ್ಲ ಇವರೇನೆ. ಎತ್ತು ಬಿಡ್ತಾರೆ ಒಂದು ಇಶ್ಯೂ. ಎಲೆಕ್ಷನ್ ಟೈಮಲ್ಲಿ ಇವಾಗೆಲ್ಲ ಇಶ್ಯೂ ಬೇಕು ಅವ್ರಿಗೆ ಪ್ರಚಾರ ಮಾಡ್ಲಿಕ್ಕೆ. ಕಾಂಗ್ರೆಸ್ನೊಳಗೆ ಬಂದ್ಬಿಟ್ರೆ ನೋಡಿ ಇವರೆಲ್ಲ ಹಿಂಗ್ ಮಾಡ್ಬಿಡ್ತಾರೆ, ಆ ದೇವಸ್ಥಾನ ಹಿಂಗ್ ಮಾಡ್ಬಿಡ್ತಾರೆ, ಈ ಮಸೀದಿನ ಹಿಂಗ್ ಮಾಡ್ಬಿಡ್ತಾರೆ ಅಂತ. ಏನು ಮಾಡಲ್ಲ, ಎಲ್ಲಾರು ಇರ್ಬೇಕು. ಒಂದು ದೇಶ ಅಂದ್ಮೇಲೆ ಎಷ್ಟು ಕಮ್ಯುನಿಟಿ ಇದೆಯೋ 33,000 ಕಮ್ಯುನಿಟಿನೂ ಇರಬೇಕು. ಅದಕ್ಕೆ ದೇಶ ಅನ್ನೋದು. ಇವ್ರು ಹಿಂದೂ ಮುಸ್ಲಿಂ ಹೊಡಿತಾನೆ, 5 ವರ್ಷಕ್ಕೆ ಒಂದು ಟಾಸ್ಕ್ ಮಾಡ್ತಾನೆ. ಪುಲ್ವಾಮಾ ಮಾಡ್ದ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನೀವು ನೋಡೋಣ, ನಿಮ್ಮ ಇಬ್ಬರಲ್ಲಿ ನೀವು ಇಂಟೆಲಿಜೆಂಟ್ ಆಗಿ ಆನ್ಸರ್ ಮಾಡ್ಬೇಕು. ಪುಲ್ವಾಮಾ ಮಾಡ್ದ, ಎಷ್ಟು ಗಂಟೆಗೆ ರಾತ್ರಿ ಪ್ರಚಾರ ಮಾಡ್ದ ಹೇಳಿ ನೋಡೋಣ. ನೀವು ಪ್ರಶ್ನವರು, ನೀವು ಹೇಳ್ಬೇಕು, ಹೇಳಿ ಕಮಾನ್. ನಮ್ಗೆ ಗೊತ್ತಿಲ್ಲ, ನೀವ್ ಹೇಳಿ ಸರ್. ಎಷ್ಟು ಗಂಟೆಗೆ ಮಾಡಿದ್ರು, ಹೆಂಗ್ ಯಾಕಾಯ್ತು ಅಂತ ನೀವೇ ಹೇಳ್ಬಿಡಿ. ಯಾಕೆ ಮಾಡಿದ್ರು ಆತರ? ಸರಿ, ಪುಲ್ವಾಮಾ ನಡೆದೇ ಇಲ್ಲ. ರಾತ್ರಿ 3 ಗಂಟೆಯಲ್ಲಿ ಗ್ರಾಫಿಕ್ ಮಾಡಿ ಬಿಟ್ಟ ಅದನ್ನ. ಒಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ, ಇವಾಗ ನಾವು ನೀವು ಜಗಳ ಆಡಿದ್ರೆ ಇಬ್ರಲ್ಲಿ ಒಬ್ರು ಸಾಯ್ತೀವಿ. ಒಬ್ಬ ಸತ್ನ ಪುಲ್ವಾಮಲ್ಲಿ? ಒಂದ್ ಹೆಣ ಇದೆಯಾ ನಮ್ ದೇಶದ್ದು?
ಎಲ್ಲಿ ಆ ಹೆಣಗಳು? ಅವ್ರು ಸಾಯಿಸಿದ್ದೆಲ್ಲ ಹೆಣಗಳಿತ್ತು, ನೀನ್ ಸಾಯಿಸಿದ ಜನಗಳು ಎಲ್ಲಿ? ಎಲ್ಲವ್ರೆ? ನೀವೆಲ್ಲ ಪ್ರೆಸ್ ಅವ್ರು ಕೇಳ್ಬೇಕು. ಇದೆಲ್ಲ ಬರೀ ಬಿಲ್ಡಪ್ ಅಂತ 100% ಒಂದು 420 ವ್ಯಾಪಾರನೇ. ಒಂದು ತಂದಿಕ್ಕದು, ಜನಗಳಿಗೆ ಇದು ಮಾಡೋದು, ಎತ್ಕಟ್ಟೋದು, ಹಿಂದೂ ಮುಸ್ಲಿಮ್ಗೆ ಎತ್ಕಟ್ಟೋದು. ಎತ್ಕಟ್ಟಿದ್ರೆ ಅವ್ನು ಓಟ್ ಬೀಳ್ತದೆ. ನೀವು ಚೆನ್ನಾಗಿದ್ರೆ ಓಟ್ ಬೀಳಲ್ಲ ಅವ್ನು. ಕಾಂಗ್ರೆಸ್ ಆರೋಪ ಸತ್ಯ ಅಂತೀರಾ? 100% ಸರ್. ಈಗ ಅವರು ದೇಶಕ್ಕಾಗಿ ಬೇಕಾದಷ್ಟು ಕೊಡುಗೆಗಳು ಕೊಟ್ಟಿದ್ದಾರೆ. ನಿಮ್ದೇನ್ ಕೊಡುಗೆ? ಕಮಾನ್ ಶೋಮಿ. 106 ಕೊಲೆ ಮಾಡಿರೋನು ಈ ದೇಶದ ನನ್ನ ಮಗನ ಗೃಹ ಮಂತ್ರಿ. ನೀನು ನನ್ನ ಮಗನ್ ಏನ್ ಮಾಡ್ತಾ ಇದ್ದೆ ಅಂತ ಜನಗಳಿಗೆ ಗೊತ್ತು. ನಿಮ್ಮ ಅಪ್ಪ ಟೀ ಹಾಕರೆ 1 ಬೈಟ್ ಜಾಕೆ ಚಾಯ್ದಾರೆ ಅಂದ್ರೆ ಅಲ್ಲಿ ಹೋಗಿ ಕೊಟ್ಬಿಟ್ಟು ಬರ್ತಾ ಇದ್ದೆ. ನೀನ್ ಏನ್ ಗನಂದಾರಿ? ಎಜುಕೇಶನ್ ಇಲ್ಲ, ಏನಿಲ್ಲ. 4ನೇ ಕ್ಲಾಸ್ ಓದಿರೋದು. ಯಾವ ಪಕ್ಷದವ್ರನ್ನು ಯಾರನ್ನು ಬಿಡಲ್ಲ ಅಂತಾನೆ. ಎಲ್ಲಾರ ಮೇಲೂ ಇಡಿ ಬಿಡಿ ಕಳಿಸ್ತಾನೆ, ಸಾಯಿಸ್ತಾನೆ, ಭಯ ಹೇಳ್ತಾನೆ. ನಮ್ಮ ರಾಜ್ಯದಿಂದ 25 ಜನ ಕೋಜಾಗಳು ಗೆದ್ದು ಹೋದ್ರು. ಆ 25 MP ಕೋಜಾಗಳು ಒಂದು ಪ್ರಶ್ನೆ ಇವತ್ತರೆಗೂ ಕೇಳೋರ? ಕೇಳಿದ್ರೆ ಇಡಿ ಕಳಿಸ್ತಾನೆ, ಬಿಡಿ ಕಳಿಸ್ತಾನೆ, ಪಕ್ಕದಿಂದ. ಭ್ರಷ್ಟಾಚಾರ ಮುಕ್ತ ಮಾಡೋದ್ ಬೇಡ ಅಂತೀರಾ? ಮಾಡೋದಲ್ಲ, ಕ್ರಮವಾಗಿ ನಿಧಾನವಾಗಿ ಮಾಡ್ಬೇಕು. ಒಂದೇ ದಿವಸದಲ್ಲಿ ಹೋಗಲ್ಲ, ಚಾನ್ಸೇ ಇಲ್ಲ. ಒಂದೇ ವರ್ಷದಲ್ಲಿ ಹೋಗಕ್ಕೆ ನಾನು ಬಂದ್ಮೇಲೆ ಇದು ಮಾಡ್ಬಿಡ್ತೀನಿ. ಭಾಷಣನೇ ಬೇರೆ, ನಿಜ ಜೀವನನೇ ಬೇರೆ. ಅವ್ನು ಬಿಡೋ ಬಂಡಲೆಲ್ಲ ಬರೀ ಬೇರೆ, ಅವ್ನು ನಡ್ಕೊಳ್ಳೋದೇ ಬೇರೆ. ನೆಕ್ಸ್ಟ್ ಕ್ವಶನ್ ಕೇಳಿ. ಒಂದು ಜನಕ್ಕೆ ನಾನು ಉದ್ಯೋಗ ಅವಕಾಶ ಕೊಡ್ತೀನಿ ಅಂತ ಅಂದ್ಬಿಟ್ಟು ಮೋದಿ ಅವ್ರು ಹೇಳಿದ್ರು. ಇದೊಂದು ಆರೋಪ ಇದೆ, ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಅಂದ್ರೆ ಕೊಡಿಸ್ತಿಲ್ಲ ಅಂತ ಸರ್. ಅಂತದ್ದು ಕೋಟಿ ಇದೆ ಸರ್. ಅವ್ನು ಇವತ್ತಿಗೇನು ಬೆಳಿಗ್ಗೆ ಮಾತಾಡ್ತಾನೆ ಅದೆಲ್ಲ ಸುಳ್ಳೆ. ಅದನ್ನೇನ್ ಮಾಡ್ತಾನೆ ಅಂದ್ರೆ ಸರ್ಕ್ಯುಲೇಟ್ ಮಾಡಕ್ಕೆ ಬಿಟ್ಟವನೆ. MP ಗಳನ್ನ MLAಗಳನ್ನ ಜಾವ್ ಪ್ರಚಾರ ಕರೋ, ಏಕ್ ಬಾತ್ ಕೋ 1000 बार ये कहो, मैं जो झूठ बोलता हूँ वो सच्चाई का तरह तुम्हें बिहेव करना, तुम्हें अच्छा खाया मेरे को मालूम है, नहीं तो बीड़ी भेजूंगा, ಜೈಲ್ भेजूंगा. ಇಷ್ಟೇ ಒಂದಿರೋ ಧಮಕಿ, ಇನ್ನೇನಿಲ್ಲ. ಈ ಜನ ಭಯ ಬೀಳ್ತಾರೆ. ನಾವು ನಮ್ಮ ಮುಂದೆ ಇವ್ರು ಬಂದ್ರೆ ಅದ್ ಮಾಡ್ತಾನೆ, ಇವ್ನು ಬಂದ್ರೆ ಅದ್ ಮಾಡ್ತಾನೆ ಅಂತ ವೋಟ್ ಹಾಕಿ ಈ ಮುಟ್ಟಾಳ್ರನ್ನ ಗೆಲ್ಸಿ ಕಳಿಸ್ತೀವಿ. ಒಬ್ಬ 25 ಜನ ಒಂದು ಪಾರ್ಲಿಮೆಂಟ್ ಅಲ್ಲಿ ಇಷ್ಟು ವರ್ಷ ನಡೆದೈತಲ್ಲ, 5 ವರ್ಷ, ಒಂದು ಕ್ವಶನ್ ಕೇಳಿದಾನ? ಮತ್ತೀಗ ನಿನ್ನೇನ್ ಗೆಲ್ಸಿ ಕಳ್ಸಿರೋದು ನನಗೆ? ಇಷ್ಟು ದೇಶದಲ್ಲಿ ಪ್ರಾಬ್ಲಮ್ ಇದೆ, ನಮ್ಮ ರಾಜ್ಯಕ್ಕೆ ಇಷ್ಟು ಪ್ರಾಬ್ಲಮ್ ಇದೆ. ಒಬ್ಬನಿಗಾದ್ರೂ ಬೋಳಿ ಮಗನ್ಗೆ, ಒಬ್ಬ ಬೇವರ್ಸಿಗೆ 1000 ಇದೆ ಅಂತದ್ದು, 1000 ಇದೆ ಸರ್. ಒಬ್ಬ ಮಾತಾಡ್ತಾನ? ಮಾತಾಡಲ್ಲ. ಭಯ, ಇಡಿ ಭಯ, ಬಿಡಿ ಭಯ. ಅವ್ರನ್ನ ಕಳಿಸ್ತಾನೆ, ಇನ್ಕಮ್ ಟ್ಯಾಕ್ಸ್ ಕಳಿಸ್ತಾನೆ, ಇಲ್ಲಾಂದ್ರೆ ರೌಡಿಗಳು ಕಳಿಸ್ತಾನೆ, ಸಾಯಿಸ್ಬಿಡ್ತಾನೆ. ಇಷ್ಟೇ ಒಂದು ಟ್ರಿಕ್. ಅವನಿಗೆ ಜನಗಳ ನಾಡಿ ಚೆನ್ನಾಗಿ ಗೊತ್ತಿದೆ. ನನ್ನ ಮಕ್ಳಿಗೆ ಇಲ್ಲಿ ನೋಡಿದ್ರೆ ಇಲ್ಲಿ ಬರ್ತಾರೆ, ಇಲ್ಲಿ ನೋಡಿದ್ರೆ ಇಲ್ಲಿ ಬರ್ತಾರೆ ಅಲ್ಲ, ಚೆನ್ನಾಗಿ ಗೊತ್ತು. ಅವನು ಆಟ ಆಡಿಸ್ತಾನೆ. ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ 100%. ಅದು ಅನ್ಎಜುಕೇಟೆಡ್ ಬ್ರೂಟ್ಗಳಿಗೇನೆ ಆ ತಲೆ ಓಡೋದು. ಎಜುಕೇಶನ್ನು ಮನೆಯಲ್ಲಿ ಸರಿಯಾಗಿ ತಂದೆ ತಾಯಿ ಎಲ್ಲ ಸಾಕಿ ಇದು ತಪ್ಪು ಕಣೋ, ಇದು ಸರಿ ಕಣೋ ಅಂತ ಕಳಿಸಿದ್ರೆ ಇದು. ಇವನು ಅಬ್ಬೆ ಪಾರಿ ರೋಡಲ್ಲಿ ಹುಟ್ಟಿರೋದು, ರೋಡಲ್ಲಿ ಬೆಳೆದಿರೋದು. ಅವ್ನಿಗೆ ಏನ್ರಿ ನಾಲೆಜ್ ಇದೆ? ಯಾರು ಮಾತಾಡಕ್ಕೆ ಚಾನ್ಸ್ ಕೊಡಲ್ಲ ಅವನು. ಯಾರನ್ನ ಬಿಡ್ತಾನೆ ಪಾರ್ಲಿಮೆಂಟ್ ಅಲ್ಲಿ? ಇವತ್ತವರೆಗೂ 10 ವರ್ಷ ಆಯ್ತು. ಒಂದು ಪ್ರೆಸ್ ಮೀಟ್ ಮಾಡಿದ್ದಾನೇನ್ರಿ? ನಿಮ್ಮನ್ನ ಕರೆದು ಒಂದು ಮಾತಾಡಿದ್ದಾನೇನ್ರಿ? ಒಂದು ಕ್ವಶನ್ ಆನ್ಸರ್ ಕೊಟ್ಟಿದ್ದಾನೇನ್ರಿ ನಿಮ್ಗೆ? ಮತ್ತೀಗ ಏನ್ರಿ ಅವನ ಬಗ್ಗೆ ಮಾತಾಡೋದು? ಲೀಸ್ಟ್ ಡರ್ಟಿಯೆಸ್ಟ್ ಫೆಲೋ ಆನ್ ಅರ್ತ್ ಅಂದ್ರೆ 140 crores ಅಲ್ಲಿ ಐ ಥಿಂಕ್ ಈ ಇಸ್ ದಿ ಫಸ್ಟ್. ಯಾರು ಮಾಡಿದ್ರಲ್ಲಿ ಯಾರು ಬರಬೇಕು ಅಂತ ಅಂತೀರಾ ಸರ್? ನಾನು ಹೇಳ್ಬಿಡ್ನಲ್ಲ ನಿಮ್ಗೆ, ಮೊದಲನೇ ಪ್ರಶ್ನೆಗೆ ಉತ್ತರ ಏನ್ ಕೊಟ್ಟೆ. 140 ಕೋಟಿಲಿ ಯಾರೇ ಬಂದ್ರು, ನಮ್ ದೇವೇಗೌಡ ಪ್ರಧಾನಮಂತ್ರಿ ಆದ್ಮೇಲೆ, ಲಲ್ಲೂ ಪ್ರಸಾದ್ ಚೀಫ್ ಮಿನಿಸ್ಟರ್ ಆದ್ಮೇಲೆ, ಈ ದೇಶದಲ್ಲಿ ನೀವಾದ್ರೂ ತಪ್ಪಿಲ್ಲ, ನಾನಾದ್ರೂ ತಪ್ಪಿಲ್ಲ. ದೇ ಆರ್ ಆಲ್ ಲಾಸ್ಟ್ ಪರ್ಸನ್ಸ್. ಅವರೆಲ್ಲ ಜನ ಎತ್ತಿ ತೂ ಅಂತ ಉಗಿದು ಬಿಸಾಕಿರೋ ಜನ. ಅವನ್ನೇ ಮಾಡ್ಕೊಂಡು ಒಪ್ಕೊಂಡಿರೋ ನಾವು. ಇನ್ ಯಾವನಾದ್ರೂ ಏನ್ ನಮ್ಗೇನ್ ತಪ್ಪೇನಿದೆ? ಏನು ತಪ್ಪಿಲ್ಲ.